ಆ ತಂಡವನ್ನ ಬಯಲಿಗೆಳಿಬೇಕು ಅಂತಂದ್ರೆ ನಾನು ವಕೀಲರಿದ್ದಾರೆ ನಾರಾಯಣ ಸ್ವಾಮಿ ಅವರು, ಅವರಿಗೆ ಈ ಪ್ರಶ್ನೆ ಕೇಳ್ತೀನಿ. ಈಗ ಬಿಜೆಪಿಯೋ ರೈಟ್ ವಿಂಗೋ ಅಥವಾ ಧರ್ಮ ಉಳಿಸ್ಬೇಕು ಅಂತ ಹೇಳಿ ಬೀದಿಗಿಳಿತಾ ಅಂದ್ರೆ ರ್ಯಾಲಿ ಮಾಡ್ತಿರೋರ ಉದ್ದೇಶ ಏನೋ, ಹಿಂದಿರುವ ಷಡ್ಯಂತ್ರವನ್ನ ಬಯಲಿಗೆಳಿಬೇಕು. ಸರ್, ರ್ಯಾಲಿ ಮಾಡೋದ್ರಿಂದ ನೀವು ವಕೀಲರು ಕೂಡ ಇದ್ದೀರಿ, ಇದನ್ನು ತಿಳಿಸಿ ಹೇಳಿ ನಮ್ಮ ವೀಕ್ಷಕರಿಗೆ, ಹಾಗೆ ನನಗೂ ಕೂಡ. ರ್ಯಾಲಿ ಮಾಡೋದ್ರಿಂದ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡ್ಬೋದೇ ಹೊರತು ಷಡ್ಯಂತ್ರ ಬಯಲಿಗೆಳೆಯೋಕ್ಕಾಗಲ್ಲ. ಷಡ್ಯಂತ್ರ ಬಯಲಿಗೆಳಿಬೇಕು ಅಂದ್ರೆ ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಬೇಕು. ಯಾರು ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಅಂತ ಪ್ರಯತ್ನ? ನೋಡಿ, ಈಗ ರಾಜೀವ್ ಕುಲಾಲ್ ಅವ್ರು ಬಿಟ್ರೆ, ಅದಕ್ಕೆ ನಾನು ಉದ್ದೇಶ ಆಮೇಲೆ ಹೇಳ್ತೀನಿ, ಇದನ್ನು ಬಿಟ್ರೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇದ್ರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು. ಸೆಷನಲ್ಲಿ ಮಾತಾಡ್ತಾರೆ, ಒಪ್ಕೊಳ್ಳೋಣ, ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ, ಒಪ್ಕೊಳ್ಳೋಣ. ಬಟ್ ಮಾತು ರ್ಯಾಲಿ ಕೇವಲ ಪಬ್ಲಿಕ್ ಒಪಿನಿಯನ್, ಜನರಲ್ಲಿ ಒಂದು ಗ್ರಹಿಕೆಯನ್ನು ಸೃಷ್ಟಿ ಮಾಡುತ್ತೆ ಹೊರತುಪಡಿಸಿದ್ರೆ ಷಡ್ಯಂತ್ರ ಬಯಲಿಗೆಳಿಯಲಿಕ್ಕೆ ಸಾಧ್ಯನಾ? ನೋಡಿ, ಧರ್ಮಸ್ಥಳ ಅನ್ನೋದಿದೆಯಲ್ಲ, ಅದು ಯಾವುದೋ ಒಂದು ದೇವಸ್ಥಾನ ಥರ ಅಲ್ಲ. ಇದು ನಮ್ಮ ಕರ್ನಾಟಕದ ಅಸ್ಮಿತೆ. ಭಾರತ ದೇಶ ಕೂಡ ರೆಕಗ್ನೈಸ್ ಮಾಡಿ ನೋಡ್ತಕ್ಕಂಥ ಒಂದು ದೇವಸ್ಥಾನ. ನಮ್ಮ ಕರ್ನಾಟಕದ ಧರ್ಮಸ್ಥಳ ಅಂದ್ರೇ ಇವಾಗ ಆಂಧ್ರ ಇಲ್ಲೆಲ್ಲ ತಿರುಪತಿಗೆ ಧರ್ಮಸ್ಥಳದ ಬಗ್ಗೆ ಅಷ್ಟು ಇಡೀ ಪ್ರಪಂಚ ನೋಡುತ್ತೆ. ಅಂಥ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಈಗಿಂದ ಸುಮಾರು 3 ವರ್ಷಗಳಿಂದ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಕೆಟ್ಟ ಭಾಷೆ, ಅವ್ರಿಗೆ ಫೋನ್ಪೇ ಬಂದಿದೆ, ಗೂಗಲ್ ಪೇ ಬಂದಿದೆ, ಎಷ್ಟು ದುಡ್ಡು ಬಂದಿದೆ, ಈ ಥರ ಎಲ್ಲ ಮಾತುಗಳು ಕೀರ್ತಿಯವರಿಗೆಲ್ಲ ಬಂದಿದ್ದಲ್ಲ, ಆ ಥರ ಮಾತುಗಳು ಕೇಳ್ಕೊಂಡು ಬಂದಿದ್ದೀವಿ. 1 ವರ್ಷದ ಹಿಂದೆಗಡೆ ಒಂದು ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ನಡೀತು ಉಜಿರೆಯಿಂದ ಧರ್ಮಸ್ಥಳಕ್ಕೆ. ನಾವು ಕೂಡ ಅವಾಗ ಸುಮಾರು 150 ಜನ ವಕೀಲರುಗಳು ನಾವು ಇಲ್ಲಿಂದ ಹೋಗಿದ್ವಿ. ನಾನು ಸಿಂಪಲ್ಲಾಗಿ ಹೇಳ್ತೀನಿ, ಅವತ್ತು ಲೀಡ್ ತಗೊಳ್ಳೋಕ್ಕೆ ಯಾವ ಪಕ್ಷದ ಒಬ್ಬ ನಾಯಕ ಕೂಡ ಇರಲಿಲ್ಲ. ಆದರೆ ಒಬ್ಬರಿದ್ರು. ಯಾಕಂದ್ರೆ ಅದನ್ನು ಹೇಳಬೇಕಾಗ್ತದೆ, ಹರೀಶ್ ಪುಂಜಾ ಆಕ್ಚುಲಿ ಇದ್ರು. ಬಟ್ ಅವರು ಅರ್ಧಕ್ಕೆ ಬಂದು ಹೊರಟೋದ್ರು. ಆದರೆ ಅವ್ರು ಯಾಕಿದ್ರು ಅಂದರೆ ಅವರು ಅಲ್ಲೇ ಸ್ಥಳೀಯವಾಗಿರೋರು, ಅವ್ರಿಗೆ ಇರಲೇಬೇಕಾದ ಪರಿಸ್ಥಿತಿ ಇಲ್ಲ ಅಂದರೆ ಅವ್ರಿಗೆ ಅದು ನೆಕ್ಸ್ಟು ಅವ್ರ ಬುಡಕ್ಕೆ ಬರುತ್ತೆ. ಅವರಿದ್ರು, ಬಟ್ ಅವ್ರಿಗೆ ಸ್ವಲ್ಪ ಪ್ರೀತಿನೂ ಇರ್ಬೋದು, ಬಂದಿದ್ರು. ಆದರೆ ಬಂದು ಹೊರಟೋದ್ರು. ಬಟ್ ಅವತ್ತು ಇಲ್ಲದಂತಹ ಎಲ್ಲ ನಾಯಕರುಗಳು, ರ್ಯಾಲಿಗಳು ಅವತ್ತಿದ್ದಂಥದ್ದು, ಪ್ರತಿಯೊಬ್ಬ ಭಕ್ತ ಕೂಡ ಅವತ್ತು ನಾಯಕನಾಗಿ ನಿಂತಿದ್ರು. ಅವತ್ತಿನ ದಿವಸ ನಾಯಕರು ಅನ್ನೋ ಇದೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಪ್ರತಿಯೊಬ್ಬ ಭಕ್ತ ಇಡೀ ಅವತ್ತು ಲಕ್ಷಾಂತರ ಜನ ಧರ್ಮ ಸಂರಕ್ಷಣಾ ಯಾತ್ರೆ ಮಾಡಿದ್ರು. ಅವತ್ತು ಯಾವ ರೀತಿ ಇತ್ತು ಅಂದರೆ, ಅವತ್ತು ನಮಗೆ ಅಷ್ಟು ಕೆಟ್ಟ ಭಾಷೆಗಳು, ಅವರು ಏನು ವಿರೋಧಿಗಳು ಅಂತಿದ್ದಾರೆ, ಅವರು ಪ್ರತಿ ತಾಲೂಕು ಹಳ್ಳಿಗಳಿಗೆ ಹೋಗಿ ಈ ಪ್ರಚಾರಗಳು ಮಾಡ್ತಾಯಿದ್ರು ಗುಂಪುಗಳು ಕಟ್ಕೊಂಡು. ಅವತ್ತಿನ ದಿವಸ ಅನುಭವಿಸಿರೋ ನೋವಿದೆಯಲ್ಲ, ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬ ಇರ್ಬೋದು, ಅಲ್ಲಿನ ಭಕ್ತರುಗಳಿರ್ಬೋದು, ಬಹಳ ನೋವು ಅನುಭವಿಸಿದ್ದಾರೆ. ನಾವೆಲ್ಲ ಎಷ್ಟು ಮಾತಾಡಿ ಬಹಳ ಜನಗಳ ಹತ್ರ ಬಯಸ್ಕೊಂಡ್ವಿ. ಆದರೆ ಇವತ್ತು ಯಾಕೆ ಪಕ್ಷಗಳು ಇಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಿ ಪಾರ್ಟೀಸ್ ಬಂದಿದ್ದಾರೆ, ಅದಕ್ಕೆ ನಾನು ಖಂಡಿತ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದ್ರಲ್ಲಿ ಬರ್ದಿದ್ದವ್ರಿಗೆ ದೇವರು ಭಗವಂತ ಮಂಜುನಾಥ ಒಳ್ಳೆ ಬುದ್ಧಿ ಕೊಟ್ಟು ಅವರು ಬರಲಿ ಅಂತ ಕೇಳ್ಕೊಳ್ತೀನಿ. ಆದರೆ ಬರೋರು ಯಾಕೆ ಬರ್ತಾ ಇದ್ದಾರೆ ಅಂತ ಅನ್ನೋದಕ್ಕೊಂದು ಕಾರಣ ಇದೆ. ಇವಾಗ ಯಾಕೆ ಬರ್ತಾ ಇದ್ದಾರೆ ಅಂದರೆ, ಯಾವಾಗ ಈ ಮಾಸ್ಕ್ ಮ್ಯಾನ್ ಬರ್ತಾನೆ, ಗುಂಡಿಗಳನ್ನ ತೆಗೆಯೋವರೆಗೂ ಏನೋ ಸಿಕ್ಬಿಡುತ್ತೆ, ನಮ್ಗೆ ಯಾಕೆ ಬೇಕು ಅಂತ ಎಲ್ಲರೂ ಇದ್ರು. ಯಾವಾಗ ಗುಂಡಿಗಳು ತೆಗ್ದಾಗ ಅಲ್ಲಿ ಏನೂ ಸಿಗ್ಲಿಲ್ಲ, ಇವ್ರಿಗೆ ಧೈರ್ಯ ಬಂತು, ಇವಾಗ ನಾವು ಹೋದ್ರೆ ಈಗ ನಾನು ಸೇಫು, ಈಗ ನಾನು ಸೇಫ್ ಝೋನ್. ಅಕಸ್ಮಾತ್ ಏನಾನ ಇಷ್ಟು ಸಿಕ್ತು ಅಂತ ಏನಾನ ಅಂದ್ಬಿಟ್ಟಿದ್ದಿದ್ರೆ ಖಂಡಿತವಾಗಿ ಹೇಳ್ತೀನಿ ಅವರು ಕೂಡ ಬರ್ತಿರಲಿಲ್ಲ. ಎಗೇನ್ ತಿರ್ಗಾ ಮೇ ಬಿ ಕೀರ್ತಿಯವರು ನಾವುಗಳು ಹೇಗೆ ಮಾತಾಡ್ತಿದ್ವಿ, ತಿರ್ಗಾ ಅದಕ್ಕೊಂದು ಲೀಗಲ್ ಈ ಥರನೇ ಇರ್ತಾ ಇತ್ತು ಪಾಯಿಂಟ್ಸ್. ಬಟ್ ಯಾವಾಗ ಅವರಲ್ಲಿ ಧೈರ್ಯ ಬಂತು. ಆದರೆ ಈಗ ಹೇಳ್ತೀನಿ, ಈಗ ಏನೋ 1-2 ಸಿಕ್ಕಿದೆ ಅಂದ ಮಾತಕ್ಕೆ ಮತ್ತೊಂದು ಇಲ್ಲಿಗೆ ಅಂತ್ಯ ಆಗುತ್ತಲ್ಲ. ಇವತ್ತು ಇವ್ರು ಬಂದಿರೋದು ಖಂಡಿತವಾಗಿಯೂ ಒಳ್ಳೆಯದು. ನಾನು ಇವತ್ತು ಇವರು ಸರ್ ಬಂದಿರ್ಬೋದು, ಮಾತಾಡ್ತಾ ಇದ್ದಾರೆ. ಕಡೆ ಪಕ್ಷ ಅಲ್ಟಿಮೇಟ್ ಆಗಿ, ಯಾಕಂದ್ರೆ ಏನು ವಿರೋಧಿಗಳು ಇವತ್ತು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಇಲ್ಲಿಗೆ ಅಂತ್ಯ ಆಗುತ್ತೆ ಅನ್ನೋದು ಖಂಡಿತ ಸುಳ್ಳು. ಅವರು ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಮಾಸ್ಕ್ ಮ್ಯಾನ್ ಒಬ್ರು ಬಂದವ್ರೆ, ನೆಕ್ಸ್ಟ್ ಇನ್ನೂ ಬೇರೆಯವರು ಖಂಡಿತ ಬರ್ತಾರೆ. ಆದ್ರೆ ಅವತ್ತು ಕೂಡ ಇದೇ ಸ್ಟ್ಯಾಂಡ್ ಇರಬೇಕು ನಿಮ್ದು. ಬಿಜೆಪಿ ಅವ್ರದ್ದು ಇರ್ಬೋದು, ಕಾಂಗ್ರೆಸ್ ಅವ್ರು ಇರ್ಬೋದು, ಅಥವಾ JDS ಇರ್ಬೋದು. ಇದೆ ಆ ತಂಡವನ್ನ ಬಯಲಿಗೆಳಿಬೇಕು ಅಂತಂದ್ರೆ ನಾನು ವಕೀಲರಿದ್ದಾರೆ ನಾರಾಯಣ ಸ್ವಾಮಿ ಅವರು, ಅವರಿಗೆ ಈ ಪ್ರಶ್ನೆ ಕೇಳ್ತೀನಿ. ಈಗ ಬಿಜೆಪಿಯೋ ರೈಟ್ ವಿಂಗೋ ಅಥವಾ ಧರ್ಮ ಉಳಿಸ್ಬೇಕು ಅಂತ ಹೇಳಿ ಬೀದಿಗಿಳಿತಾ ಅಂದ್ರೆ ರ್ಯಾಲಿ ಮಾಡ್ತಿರೋರ ಉದ್ದೇಶ ಏನೋ, ಹಿಂದಿರುವ ಷಡ್ಯಂತ್ರವನ್ನ ಬಯಲಿಗೆಳಿಬೇಕು. ಸರ್, ರ್ಯಾಲಿ ಮಾಡೋದ್ರಿಂದ ನೀವು ವಕೀಲರು ಕೂಡ ಇದ್ದೀರಿ, ಇದನ್ನು ತಿಳಿಸಿ ಹೇಳಿ ನಮ್ಮ ವೀಕ್ಷಕರಿಗೆ, ಹಾಗೆ ನನಗೂ ಕೂಡ. ರ್ಯಾಲಿ ಮಾಡೋದ್ರಿಂದ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡ್ಬೋದೇ ಹೊರತು ಷಡ್ಯಂತ್ರ ಬಯಲಿಗೆಳೆಯೋಕ್ಕಾಗಲ್ಲ. ಷಡ್ಯಂತ್ರ ಬಯಲಿಗೆಳಿಬೇಕು ಅಂದ್ರೆ ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಬೇಕು. ಯಾರು ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಅಂತ ಪ್ರಯತ್ನ? ನೋಡಿ, ಈಗ ರಾಜೀವ್ ಕುಲಾಲ್ ಅವ್ರು ಬಿಟ್ರೆ, ಅದಕ್ಕೆ ನಾನು ಉದ್ದೇಶ ಆಮೇಲೆ ಹೇಳ್ತೀನಿ, ಇದನ್ನು ಬಿಟ್ರೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇದ್ರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು. ಸೆಷನಲ್ಲಿ ಮಾತಾಡ್ತಾರೆ, ಒಪ್ಕೊಳ್ಳೋಣ, ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ, ಒಪ್ಕೊಳ್ಳೋಣ. ಬಟ್ ಮಾತು ರ್ಯಾಲಿ ಕೇವಲ ಪಬ್ಲಿಕ್ ಒಪಿನಿಯನ್, ಜನರಲ್ಲಿ ಒಂದು ಗ್ರಹಿಕೆಯನ್ನು ಸೃಷ್ಟಿ ಮಾಡುತ್ತೆ ಹೊರತುಪಡಿಸಿದ್ರೆ ಷಡ್ಯಂತ್ರ ಬಯಲಿಗೆಳಿಯಲಿಕ್ಕೆ ಸಾಧ್ಯನಾ? ನೋಡಿ, ಧರ್ಮಸ್ಥಳ ಅನ್ನೋದಿದೆಯಲ್ಲ, ಅದು ಯಾವುದೋ ಒಂದು ದೇವಸ್ಥಾನ ಥರ ಅಲ್ಲ. ಇದು ನಮ್ಮ ಕರ್ನಾಟಕದ ಅಸ್ಮಿತೆ. ಭಾರತ ದೇಶ ಕೂಡ ರೆಕಗ್ನೈಸ್ ಮಾಡಿ ನೋಡ್ತಕ್ಕಂಥ ಒಂದು ದೇವಸ್ಥಾನ. ನಮ್ಮ ಕರ್ನಾಟಕದ ಧರ್ಮಸ್ಥಳ ಅಂದ್ರೇ ಇವಾಗ ಆಂಧ್ರ ಇಲ್ಲೆಲ್ಲ ತಿರುಪತಿಗೆ ಧರ್ಮಸ್ಥಳದ ಬಗ್ಗೆ ಅಷ್ಟು ಇಡೀ ಪ್ರಪಂಚ ನೋಡುತ್ತೆ. ಅಂಥ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಈಗಿಂದ ಸುಮಾರು
3 ವರ್ಷಗಳಿಂದ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಕೆಟ್ಟ ಭಾಷೆ, ಅವ್ರಿಗೆ ಫೋನ್ಪೇ ಬಂದಿದೆ, ಗೂಗಲ್ ಪೇ ಬಂದಿದೆ, ಎಷ್ಟು ದುಡ್ಡು ಬಂದಿದೆ, ಈ ಥರ ಎಲ್ಲ ಮಾತುಗಳು ಕೀರ್ತಿಯವರಿಗೆಲ್ಲ ಬಂದಿದ್ದಲ್ಲ, ಆ ಥರ ಮಾತುಗಳು ಕೇಳ್ಕೊಂಡು ಬಂದಿದ್ದೀವಿ. 1 ವರ್ಷದ ಹಿಂದೆಗಡೆ ಒಂದು ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ನಡೀತು ಉಜಿರೆಯಿಂದ ಧರ್ಮಸ್ಥಳಕ್ಕೆ. ನಾವು ಕೂಡ ಅವಾಗ ಸುಮಾರು 150 ಜನ ವಕೀಲರುಗಳು ನಾವು ಇಲ್ಲಿಂದ ಹೋಗಿದ್ವಿ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಅವತ್ತು ಲೀಡ್ ತಗೊಳ್ಳೋಕ್ಕೆ ಯಾವ ಪಕ್ಷದ ಒಬ್ಬ ನಾಯಕ ಕೂಡ ಇರಲಿಲ್ಲ. ಆದರೆ ಒಬ್ಬರಿದ್ರು. ಯಾಕಂದ್ರೆ ಅದನ್ನ ಹೇಳಬೇಕಾಗ್ತದೆ, ಹರೀಶ್ ಪುಂಜಾ ಆಕ್ಚುಲಿ ಇದ್ರು, ಬಟ್ ಅವರು ಅರ್ಧಕ್ಕೆ ಬಂದು ಹೊರಟೋದ್ರು. ಆದರೆ ಅವ್ರು ಯಾಕಿದ್ರು ಅಂದ್ರೆ ಅವರು ಅಲ್ಲೇ ಸ್ಥಳೀಯವಾಗಿರೋರು, ಅವ್ರಿಗೆ ಇರಲೇಬೇಕಾದ ಪರಿಸ್ಥಿತಿ ಇಲ್ಲ ಅಂದರೆ ಅವ್ರಿಗೆ ಅದು ನೆಕ್ಸ್ಟು ಅವ್ರ ಬುಡಕ್ಕೆ ಬರುತ್ತೆ. ಅವರಿದ್ರು, ಬಟ್ ಅವ್ರಿಗೆ ಸ್ವಲ್ಪ ಪ್ರೀತಿನೂ ಇರ್ಬೋದು, ಬಂದಿದ್ರು. ಆದರೆ ಬಂದು ಹೊರಟೋದ್ರು. ಬಟ್ ಅವತ್ತು ಇಲ್ಲದಂತಹ ಎಲ್ಲ ನಾಯಕರುಗಳು, ರ್ಯಾಲಿಗಳು ಅವತ್ತಿದ್ದಂಥದ್ದು, ಪ್ರತಿಯೊಬ್ಬ ಭಕ್ತ ಕೂಡ ಅವತ್ತು ನಾಯಕನಾಗಿ ನಿಂತಿದ್ರು. ಅವತ್ತಿನ ದಿವಸ ನಾಯಕರು ಅನ್ನೋ ಇದೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಪ್ರತಿಯೊಬ್ಬ ಭಕ್ತ ಇಡೀ ಅವತ್ತು ಲಕ್ಷಾಂತರ ಜನ ಧರ್ಮ ಸಂರಕ್ಷಣಾ ಯಾತ್ರೆ ಮಾಡಿದ್ರು. ಅವತ್ತು ಯಾವ ರೀತಿ ಇತ್ತು ಅಂದರೆ, ಅವತ್ತು ನಮಗೆ ಅಷ್ಟು ಕೆಟ್ಟ ಭಾಷೆಗಳು, ಅವರು ಏನು ವಿರೋಧಿಗಳು ಅಂತಿದ್ದಾರೆ, ಅವರು ಪ್ರತಿ ತಾಲೂಕು ಹಳ್ಳಿಗಳಿಗೆ ಹೋಗಿ ಈ ಪ್ರಚಾರಗಳು ಮಾಡ್ತಾಯಿದ್ರು ಗುಂಪುಗಳು ಕಟ್ಕೊಂಡು. ಅವತ್ತಿನ ದಿವಸ ಅನುಭವಿಸಿರೋ ನೋವಿದೆಯಲ್ಲ, ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬ ಇರ್ಬೋದು, ಅಲ್ಲಿನ ಭಕ್ತರುಗಳಿರ್ಬೋದು, ಬಹಳ ನೋವು ಅನುಭವಿಸಿದ್ದಾರೆ. ನಾವೆಲ್ಲ ಎಷ್ಟು ಮಾತಾಡಿ ಬಹಳ ಜನಗಳ ಹತ್ರ ಬೈಸ್ಕೊಂಡ್ವಿ. ಆದರೆ ಇವತ್ತು ಯಾಕೆ ಪಕ್ಷಗಳು ಇಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಿ ಪಾರ್ಟೀಸ್ ಬಂದಿದ್ದಾರೆ, ಅದಕ್ಕೆ ನಾನು ಖಂಡಿತ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದ್ರಲ್ಲಿ ಬರ್ದಿದ್ದವ್ರಿಗೆ ದೇವರು ಭಗವಂತ ಮಂಜುನಾಥ ಒಳ್ಳೆ ಬುದ್ಧಿ ಕೊಟ್ಟು ಅವರು ಬರಲಿ ಅಂತ ಕೇಳ್ಕೊಳ್ತೀನಿ. ಆದರೆ ಬರೋರು ಯಾಕೆ ಬರ್ತಾ ಇದ್ದಾರೆ ಅಂತ ಅನ್ನೋದಕ್ಕೊಂದು ಕಾರಣ ಇದೆ. ಇವಾಗ ಯಾಕೆ ಬರ್ತಾ ಇದ್ದಾರೆ ಅಂದರೆ, ಯಾವಾಗ ಈ ಮಾಸ್ಕ್ ಮ್ಯಾನ್ ಬರ್ತಾನೆ, ಗುಂಡಿಗಳನ್ನ ತೆಗೆಯೋವರೆಗೂ ಏನೋ ಸಿಕ್ಬಿಡುತ್ತೆ, ನಮ್ಗೆ ಯಾಕೆ ಬೇಕು ಅಂತ ಎಲ್ಲರೂ ಇದ್ರು. ಯಾವಾಗ ಗುಂಡಿಗಳು ತೆಗ್ದಾಗ ಅಲ್ಲಿ ಏನೂ ಸಿಗ್ಲಿಲ್ಲ, ಇವ್ರಿಗೆ ಧೈರ್ಯ ಬಂತು, ಇವಾಗ ನಾವು ಹೋದ್ರೆ ಈಗ ನಾನು ಸೇಫು, ಈಗ ನಾನು ಸೇಫ್ ಝೋನ್. ಅಕಸ್ಮಾತ್ ಏನಾನ ಇಷ್ಟು ಸಿಕ್ತು ಅಂತ ಏನಾನ ಅಂದ್ಬಿಟ್ಟಿದ್ದಿದ್ರೆ ಖಂಡಿತವಾಗಿ ಹೇಳ್ತೀನಿ ಅವರು ಕೂಡ ಬರ್ತಿರಲಿಲ್ಲ. ಎಗೇನ್ ತಿರ್ಗಾ ಮೇ ಬಿ ಕೀರ್ತಿಯವರು ನಾವುಗಳು ಹೇಗೆ ಮಾತಾಡ್ತಿದ್ವಿ, ತಿರ್ಗಾ ಅದಕ್ಕೊಂದು ಲೀಗಲ್ ಈ ಥರನೇ ಇರ್ತಾ ಇತ್ತು ಪಾಯಿಂಟ್ಸ್. ಬಟ್ ಯಾವಾಗ ಅವರಲ್ಲಿ ಧೈರ್ಯ ಬಂತು. ಆದರೆ ಈಗ ಹೇಳ್ತೀನಿ, ಈಗ ಏನೋ ಒಂದೆರಡು ಸಿಕ್ಕಿದೆ ಅಂದ ಮಾತಕ್ಕೆ ಮತ್ತೊಂದು ಇಲ್ಲಿಗೆ ಅಂತ್ಯ ಆಗುತ್ತಲ್ಲ. ಇವತ್ತು ಇವ್ರು ಬಂದಿರೋದು ಖಂಡಿತವಾಗಿಯೂ ಒಳ್ಳೆಯದು. ನಾನು ಇವತ್ತು ಇವರು ಸರ್ ಬಂದಿರ್ಬೋದು, ಮಾತಾಡ್ತಾ ಇದ್ದಾರೆ. ಕಡೆ ಪಕ್ಷ ಅಲ್ಟಿಮೇಟ್ ಆಗಿ, ಯಾಕಂದ್ರೆ ಏನು ವಿರೋಧಿಗಳು ಇವತ್ತು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಇಲ್ಲಿಗೆ ಅಂತ್ಯ ಆಗುತ್ತೆ ಅನ್ನೋದು ಖಂಡಿತ ಸುಳ್ಳು. ಅವರು ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಮಾಸ್ಕ್ ಮ್ಯಾನ್ ಒಬ್ರು ಬಂದವ್ರೆ, ನೆಕ್ಸ್ಟ್ ಇನ್ನೂ ಬೇರೆಯವರು ಖಂಡಿತ ಬರ್ತಾರೆ. ಆದ್ರೆ ಅವತ್ತು ಕೂಡ ಇದೇ ಸ್ಟ್ಯಾಂಡ್ ಇರಬೇಕು ನಿಮ್ದು. ಬಿಜೆಪಿ ಅವ್ರದ್ದು ಇರ್ಬೋದು, ಕಾಂಗ್ರೆಸ್ ಅವ್ರು ಇರ್ಬೋದು, ಅಥವಾ JDS ಇರ್ಬೋದು. ಆ ತಂಡವನ್ನ ಬಯಲಿಗೆಳಿಬೇಕು ಅಂತಂದ್ರೆ, ನಾನು ವಕೀಲರಿದ್ದಾರೆ ನಾರಾಯಣ ಸ್ವಾಮಿ ಅವರು, ಅವರಿಗೆ ಈ ಪ್ರಶ್ನೆ ಕೇಳ್ತೀನಿ. ಈಗ ಬಿಜೆಪಿಯೋ ರೈಟ್ ವಿಂಗೋ ಅಥವಾ ಧರ್ಮ ಉಳಿಸ್ಬೇಕು ಅಂತ ಹೇಳಿ ಬೀದಿಗಿಳಿತಾ ಅಂದ್ರೆ ರ್ಯಾಲಿ ಮಾಡ್ತಿರೋರ ಉದ್ದೇಶ ಏನು? ಹಿಂದಿರುವ ಷಡ್ಯಂತ್ರವನ್ನ ಬಯಲಿಗೆಳಿಬೇಕು. ಸರ್, ರ್ಯಾಲಿ ಮಾಡೋದ್ರಿಂದ, ನೀವು ವಕೀಲರು ಕೂಡ ಇದ್ದೀರಿ, ಇದನ್ನು ತಿಳಿಸಿ ಹೇಳಿ ನಮ್ಮ ವೀಕ್ಷಕರಿಗೆ, ಹಾಗೆ ನನಗೂ ಕೂಡ, ರ್ಯಾಲಿ ಮಾಡೋದ್ರಿಂದ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡ್ಬೋದೇ ಹೊರತು ಷಡ್ಯಂತ್ರ ಬಯಲಿಗೆಳೆಯೋಕ್ಕಾಗಲ್ಲ. ಷಡ್ಯಂತ್ರ ಬಯಲಿಗೆಳಿಬೇಕು ಅಂದ್ರೆ ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಬೇಕು. ಯಾರು ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಅಂತ ಪ್ರಯತ್ನ? ನೋಡಿ, ಈಗ ರಾಜೀವ್ ಕುಲಾಲ್ ಅವ್ರು ಬಿಟ್ರೆ, ಅದಕ್ಕೆ ನಾನು ಉದ್ದೇಶ ಆಮೇಲೆ ಹೇಳ್ತೀನಿ, ಇದನ್ನು ಬಿಟ್ರೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇದ್ರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು. ಸೆಷನಲ್ಲಿ ಮಾತಾಡ್ತಾರೆ, ಒಪ್ಕೊಳ್ಳೋಣ, ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ, ಒಪ್ಕೊಳ್ಳೋಣ. ಬಟ್ ಮಾತು, ರ್ಯಾಲಿ ಕೇವಲ ಪಬ್ಲಿಕ್ ಒಪಿನಿಯನ್, ಜನರಲ್ಲಿ ಒಂದು ಗ್ರಹಿಕೆಯನ್ನು ಸೃಷ್ಟಿ ಮಾಡುತ್ತೆ ಹೊರತುಪಡಿಸಿದ್ರೆ ಷಡ್ಯಂತ್ರ ಬಯಲಿಗೆಳಿಯಲಿಕ್ಕೆ ಸಾಧ್ಯನಾ? ನೋಡಿ, ಧರ್ಮಸ್ಥಳ ಅನ್ನೋದಿದೆಯಲ್ಲ, ಅದು ಯಾವುದೋ ಒಂದು ದೇವಸ್ಥಾನ ಥರ ಅಲ್ಲ. ಇದು ನಮ್ಮ ಕರ್ನಾಟಕದ ಅಸ್ಮಿತೆ. ಭಾರತ ದೇಶ ಕೂಡ ರೆಕಗ್ನೈಸ್ ಮಾಡಿ ನೋಡ್ತಕ್ಕಂಥ ಒಂದು ದೇವಸ್ಥಾನ. ನಮ್ಮ ಕರ್ನಾಟಕದ ಧರ್ಮಸ್ಥಳ ಅಂದ್ರೇ, ಇವಾಗ ಆಂಧ್ರ ಇಲ್ಲೆಲ್ಲ ತಿರುಪತಿಗೆ ಧರ್ಮಸ್ಥಳದ ಬಗ್ಗೆ ಅಷ್ಟು ಇಡೀ ಪ್ರಪಂಚ ನೋಡುತ್ತೆ. ಅಂಥ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಈಗಿಂದ ಸುಮಾರು 3 ವರ್ಷಗಳಿಂದ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಕೆಟ್ಟ ಭಾಷೆ, ಅವ್ರಿಗೆ ಫೋನ್ಪೇ ಬಂದಿದೆ, ಗೂಗಲ್ ಪೇ ಬಂದಿದೆ, ಎಷ್ಟು ದುಡ್ಡು ಬಂದಿದೆ, ಈ ಥರ ಎಲ್ಲ ಮಾತುಗಳು ಕೀರ್ತಿಯವರಿಗೆಲ್ಲ ಬಂದಿದ್ದಲ್ಲ, ಆ ಥರ ಮಾತುಗಳು ಕೇಳ್ಕೊಂಡು ಬಂದಿದ್ದೀವಿ. 1 ವರ್ಷದ ಹಿಂದೆಗಡೆ ಒಂದು ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ನಡೀತು ಉಜಿರೆಯಿಂದ ಧರ್ಮಸ್ಥಳಕ್ಕೆ. ನಾವು ಕೂಡ ಅವಾಗ ಸುಮಾರು 150 ಜನ ವಕೀಲರುಗಳು ನಾವು ಇಲ್ಲಿಂದ ಹೋಗಿದ್ವಿ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಅವತ್ತು ಲೀಡ್ ತಗೊಳ್ಳೋಕ್ಕೆ ಯಾವ ಪಕ್ಷದ ಒಬ್ಬ ನಾಯಕ ಕೂಡ ಇರಲಿಲ್ಲ. ಆದರೆ ಒಬ್ಬರಿದ್ರು. ಯಾಕಂದ್ರೆ ಅದನ್ನ ಹೇಳಬೇಕಾಗ್ತದೆ, ಹರೀಶ್ ಪುಂಜಾ ಆಕ್ಚುಲಿ ಇದ್ರು, ಬಟ್ ಅವರು ಅರ್ಧಕ್ಕೆ ಬಂದು ಹೊರಟೋದ್ರು. ಆದರೆ ಅವ್ರು ಯಾಕಿದ್ರು ಅಂದ್ರೆ ಅವರು ಅಲ್ಲೇ ಸ್ಥಳೀಯವಾಗಿರೋರು, ಅವ್ರಿಗೆ ಇರಲೇಬೇಕಾದ ಪರಿಸ್ಥಿತಿ ಇಲ್ಲ ಅಂದರೆ ಅವ್ರಿಗೆ ಅದು ನೆಕ್ಸ್ಟು ಅವ್ರ ಬುಡಕ್ಕೆ ಬರುತ್ತೆ. ಅವರಿದ್ರು, ಬಟ್ ಅವ್ರಿಗೆ ಸ್ವಲ್ಪ ಪ್ರೀತಿನೂ ಇರ್ಬೋದು, ಬಂದಿದ್ರು. ಆದರೆ ಬಂದು ಹೊರಟೋದ್ರು. ಬಟ್ ಅವತ್ತು ಇಲ್ಲದಂತಹ ಎಲ್ಲ ನಾಯಕರುಗಳು, ರ್ಯಾಲಿಗಳು ಅವತ್ತಿದ್ದಂಥದ್ದು, ಪ್ರತಿಯೊಬ್ಬ ಭಕ್ತ ಕೂಡ ಅವತ್ತು ನಾಯಕನಾಗಿ ನಿಂತಿದ್ರು. ಅವತ್ತಿನ ದಿವಸ ನಾಯಕರು ಅನ್ನೋ ಇದೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಪ್ರತಿಯೊಬ್ಬ ಭಕ್ತ ಇಡೀ ಅವತ್ತು ಲಕ್ಷಾಂತರ ಜನ ಧರ್ಮ ಸಂರಕ್ಷಣಾ ಯಾತ್ರೆ ಮಾಡಿದ್ರು. ಅವತ್ತು ಯಾವ ರೀತಿ ಇತ್ತು ಅಂದರೆ, ಅವತ್ತು ನಮಗೆ ಅಷ್ಟು ಕೆಟ್ಟ ಭಾಷೆಗಳು, ಅವರು ಏನು ವಿರೋಧಿಗಳು ಅಂತಿದ್ದಾರೆ, ಅವರು ಪ್ರತಿ ತಾಲೂಕು ಹಳ್ಳಿಗಳಿಗೆ ಹೋಗಿ ಈ ಪ್ರಚಾರಗಳು ಮಾಡ್ತಾಯಿದ್ರು ಗುಂಪುಗಳು ಕಟ್ಕೊಂಡು. ಅವತ್ತಿನ ದಿವಸ ಅನುಭವಿಸಿರೋ ನೋವಿದೆಯಲ್ಲ,
ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬ ಇರ್ಬೋದು, ಅಲ್ಲಿನ ಭಕ್ತರುಗಳಿರ್ಬೋದು, ಬಹಳ ನೋವು ಅನುಭವಿಸಿದ್ದಾರೆ. ನಾವೆಲ್ಲ ಎಷ್ಟು ಮಾತಾಡಿ ಬಹಳ ಜನಗಳ ಹತ್ರ ಬಯಸ್ಕೊಂಡ್ವಿ. ಆದರೆ ಇವತ್ತು ಯಾಕೆ ಪಕ್ಷಗಳು ಇಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಿ ಪಾರ್ಟೀಸ್ ಬಂದಿದ್ದಾರೆ, ಅದಕ್ಕೆ ನಾನು ಖಂಡಿತ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದ್ರಲ್ಲಿ ಬರ್ದಿದ್ದವ್ರಿಗೆ ದೇವರು ಭಗವಂತ ಮಂಜುನಾಥ ಒಳ್ಳೆ ಬುದ್ಧಿ ಕೊಟ್ಟು ಅವರು ಬರಲಿ ಅಂತ ಕೇಳ್ಕೊಳ್ತೀನಿ. ಆದರೆ ಬರೋರು ಯಾಕೆ ಬರ್ತಾ ಇದ್ದಾರೆ ಅಂತ ಅನ್ನೋದಕ್ಕೊಂದು ಕಾರಣ ಇದೆ. ಇವಾಗ ಯಾಕೆ ಬರ್ತಾ ಇದ್ದಾರೆ ಅಂದರೆ, ಯಾವಾಗ ಈ ಮಾಸ್ಕ್ ಮ್ಯಾನ್ ಬರ್ತಾನೆ, ಗುಂಡಿಗಳನ್ನ ತೆಗೆಯೋವರೆಗೂ ಏನೋ ಸಿಕ್ಬಿಡುತ್ತೆ, ನಮ್ಗೆ ಯಾಕೆ ಬೇಕು ಅಂತ ಎಲ್ಲರೂ ಇದ್ರು. ಯಾವಾಗ ಗುಂಡಿಗಳು ತೆಗ್ದಾಗ ಅಲ್ಲಿ ಏನೂ ಸಿಗ್ಲಿಲ್ಲ, ಇವ್ರಿಗೆ ಧೈರ್ಯ ಬಂತು, ಇವಾಗ ನಾವು ಹೋದ್ರೆ ಈಗ ನಾನು ಸೇಫು, ಈಗ ನಾನು ಸೇಫ್ ಝೋನ್. ಅಕಸ್ಮಾತ್ ಏನಾನ ಇಷ್ಟು ಸಿಕ್ತು ಅಂತ ಏನಾನ ಅಂದ್ಬಿಟ್ಟಿದ್ದಿದ್ರೆ ಖಂಡಿತವಾಗಿ ಹೇಳ್ತೀನಿ ಅವರು ಕೂಡ ಬರ್ತಿರಲಿಲ್ಲ. ಹೇಗೇನು ತಿರ್ಗಾ ಮೇ ಬಿ ಕೀರ್ತಿ ಅವರು ನಾವುಗಳು ಹೇಗೆ ಮಾತಾಡ್ತಿದ್ವಿ, ತಿರ್ಗಾ ಅದಕ್ಕೊಂದು ಲೀಗಲ್ ಈ ಥರನೇ ಇರ್ತಾ ಇತ್ತು ಪಾಯಿಂಟ್ಸ್. ಬಟ್ ಯಾವಾಗ ಅಲ್ಲ ಅವರಲ್ಲಿ ಧೈರ್ಯ ಬಂತು. ಆದರೆ ಈಗ ಹೇಳ್ತೀನಿ, ಈಗ ಏನೋ ಒಂದೆರಡು ಸಿಕ್ಕಿದೆ ಅಂದ ಮಾತಕ್ಕೆ ಮತ್ತೊಂದು ಇಲ್ಲಿಗೆ ಅಂತ್ಯ ಆಗುತ್ತಲ್ಲ. ಇವತ್ತು ಇವ್ರು ಬಂದಿರೋದು ಖಂಡಿತವಾಗಿಯೂ ಒಳ್ಳೆಯದು. ನಾನು ಇವತ್ತು ಇವರು ಸರ್ ಬಂದಿರ್ಬೋದು, ಮಾತಾಡ್ತಾ ಇದ್ದಾರೆ. ಕಡೆ ಪಕ್ಷ ಅಲ್ಟಿಮೇಟ್ ಆಗಿ, ಯಾಕಂದ್ರೆ ಏನು ವಿರೋಧಿಗಳು ಇವತ್ತು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಇಲ್ಲಿಗೆ ಅಂತ್ಯ ಆಗತ್ತೆ ಅನ್ನೋದು ಖಂಡಿತ ಸುಳ್ಳು. ಅವರು ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಮಾಸ್ಕ್ ಮ್ಯಾನ್ ಒಬ್ರು ಬಂದವ್ರೆ, ನೆಕ್ಸ್ಟ್ ಇನ್ನೂ ಬೇರೆಯವರು ಖಂಡಿತ ಬರ್ತಾರೆ. ಆದ್ರೆ ಅವತ್ತೂ ಕೂಡ ಇದೇ ಸ್ಟ್ಯಾಂಡ್ ಇರಬೇಕು ನಿಮ್ದು. ಬಿಜೆಪಿ ಅವ್ರದ್ದು ಇರ್ಬೋದು, ಕಾಂಗ್ರೆಸ್ ಅವ್ರು ಇರ್ಬೋದು, ಅಥವಾ JDS ಇರ್ಬೋದು.